ಕೇಂದ್ರ ಸರ್ಕಾರದಿಂದ ಅನುದಾನ ಹಾಗೂ ತೆರಿಗೆ ಪಾಲಿನಲ್ಲಿ ಅನ್ಯಾಯವಾಗುತ್ತಿದೆ. ಇದನ್ನು ಪ್ರತಿಭಟಿಸಿ ಸುಮಾರು 200 ವಕೀಲರು ನಾವು ಬೆಂಗಳೂರಿಂದ ಇಲ್ಲಿ ಬಂದಿದ್ದೀವಿ. ದಿಲ್ಲಿ ಚಲೋ ಅಂತ ಪ್ರತಿಭಟನೆ ಮಾಡಕ್ಕೆ ಇಲ್ಲಿ ಬಂದಿದ್ದೀವಿ. ಇವಾಗ ನಾವು ಕೇಳ್ತಾ ಇರೋದು ಅನ್ಯಾಯವನ್ನು ಸರಿಪಡಿಸಿ ಕೂಡಲೇ ನಮಗೆ ಬರಬೇಕಾದಂತ ಅನುದಾನ ಹಾಗೂ ತೆರಿಗೆ ಪಾಲನ್ನು ಕೂಡಲೇ ಬಿಡುಗಡೆ ಮಾಡಬೇಕಂತ ನಾನು ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ. ಹಾಗೂ ಒಂದು ವೇಳೆ 15 ದಿನ ಒಳಗೆ ಕೊಟ್ಟಿಲ್ಲ ಅಂದ್ರೆ ರಾಜ್ಯಾದ್ಯಂತ ಜಿಲ್ಲಾವಾರು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಆಮೇಲೆ ಪಾರ್ಲಿಮೆಂಟ್ಗೆ ನಾವು 1000 ವಕೀಲರು ಕರ್ನಾಟಕದಿಂದ ಬಂದು ಮುತ್ತಿಗೆ ಹಾಕ್ತೀನಿ ಅನ್ನೋ ಈ ಸಮಯ ಒಳಗೆ ಹೇಳಕ್ಕೂ ಇಷ್ಟಪಡ್ತೀನಿ. ಅದಕ್ಕೂ ಅವರೇನ ಬಗ್ಗಿಲ್ಲ ಅಂತ ಹೇಳಿದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತೀವಿ ಅಂತ ಈ ಸಮಯ ಕೇಳಕ್ ಇಷ್ಟಪಡ್ತೀನಿ. ತಮ್ಗೆಲ್ಲರಿಗೂ ಗೊತ್ತಿದೆ, ಒಂದು ಪೈಸೆ ಒಳಗೆ ನಮ್ಗೆ 1 ರೂಪಾಯಿ ಒಳಗೆ 11 ಪೈಸೆ ಮಾತ್ರ ನಮಗೆ ಬರ್ತಾ ಇದೆ. GST ಆಗಲಿ ಅಥವಾ GDP ಆಗಲಿ ನಾವು ನಂಬರ್ 1 ದೇಶದೊಳಗೆ ನಂಬರ್ 1 ಅತಿ ಹೆಚ್ಚು ತೆರಿಗೆಯನ್ನ ನಮ್ಮ ದೇಶದ ಈಗ 5 ಲಕ್ಷ ಕೋಟಿ ಹಣವನ್ನ ತೆರಿಗೆ ಪಾಲಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಎದುರಿಗೆ ಹೋಗಿದೆ. ಬಟ್ ಅವ್ರು ಇನ್ನೂ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಇದು ಮಲತಾಯಿ ಧೋರಣೆ. ಎಸ್ಪೆಷಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಕರ್ನಾಟಕದಿಂದ ಬಂದ್ರು ಅವರು ಅದನ್ನ ಇದ್ರ ಬಗ್ಗೆ ಅವರು ತಾರತಮ್ಯವನ್ನು ತೋರಿಸ್ತಾ ಇದ್ದಾನ. ಇದನ್ನು ನಾವು ಈ ಸಮಯದಲ್ಲಿ ಖಂಡಿಸ್ತೀವಿ. ಮಲತಾಯಿ ಧೋರಣೆಯನ್ನು ಬಿಟ್ಟು ನಮಗೆ ಅನುದಾನವನ್ನು ಬಿಡುಗಡೆ ಮಾಡಿ ನಮ್ಮ ಕರ್ನಾಟಕದ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಅನ್ನೋದು ಅಂತ ಈ ಸಮಯ ಹೇಳಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯರೇ, ಇವತ್ತು ನಾನು ಒಬ್ಬ KPCC ಕಾಂಗ್ರೆಸ್ ಕಮಿಟಿ ಲೀಗಲ್ ಸೆಲ್ ಅಂಡ್ ಹ್ಯೂಮನ್ ರೈಟ್ಸ್ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ತಮ್ಮ ಮುಂದೆ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಅಧ್ಯಕ್ಷರಿಗಾಗಲೇ ತಮ್ಗೆಲ್ಲ ಹೇಳಿದ್ದಾರೆ, ನಾನು ಅದನ್ನ ಮತ್ತೆ ಪುನರುಚ್ಚಾರಣೆ ಮಾಡಕ್ ಹೋಗಲ್ಲ. ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಕೇಂದ್ರ ಸರ್ಕಾರದವರು ಗಮನಿಸಬೇಕಾಗಿರೋದು ಇಷ್ಟೇ. ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಕನ್ನಡಿಗರು 33% ಕಮ್ಮಿ ಇದೀವಿ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು ಉತ್ತರ ಭಾರತದವರು. ನಾನು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಹೇಳ್ತೀನಿ ಅಂತ ತಾವು ಅನ್ಯತಾ ಭಾವಿಸಬೇಡಿ. ನಾನು ತಮಗೆ ಗಮನಕ್ಕೆ ತರ್ತಿರೋದು ಇಷ್ಟೇ, ಸರ್ಕಾರ ಇವತ್ತು ಏನೇ ಒಂದು ಅನುದಾನ ಕೊಡ್ತಾ ಇದ್ದಾರೆ ಅಂತಂದ್ರೆ ಬೆಂಗಳೂರು ನಗರದಲ್ಲಿ ಹೆಚ್ಚಿನ ಅನುದಾನವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಉತ್ತರ ಭಾರತದವರು. ಇವತ್ತಿನ ದಿವಸ ನಾವು ರೂಪಾಯಿಯಲ್ಲಿ ನಿಮ್ಗೆ ತೆರಿಗೆ ಕೊಡ್ತಾ ಇದೀವಿ, ನಮಗೆ ಪೈಸಾದಲ್ಲಿ ನಮಗೆ ವಾಪಸ್ ಕೊಡ್ತಾ ಇದ್ದೀರಾ. ಇದು ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಮಗೆ ಯಾರು ಹೆಚ್ಚಿನ ತೆರಿಗೆಯನ್ನು ಕೊಡ್ತಾವ್ರೆ ಅವ್ರಿಗೆ ಹೆಚ್ಚಿನ ಅನುದಾನ ಕೊಡ್ತಕ್ಕಂಥದ್ದು ನಾವು ಕೇಳಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಉಲ್ಟಾ ಆಗ್ತಾ ಇದೆ ಅಂತ ಹೇಳ್ತೇನೆ. ಕೇಂದ್ರ ಸರ್ಕಾರದವರು ನಾವೇನು ಈಗ ಅನುದಾನಗಳನ್ನ ಬಡವರಿಗೆ, ಬಗ್ಗರಿಗೆ ಮತ್ತೆ ಹಿಂದುಳಿದವರಿಗೆ ನಾವು ಅನುದಾನವನ್ನು ಕೊಡ್ತಾ ಇದ್ದೇವೆ, ಈ ಸ್ಕೀಮ್ ಇಂದ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ ಅಂತಕ್ಕಂಥ ಒಂದು ತಲೆಯಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಸ್ಕೀಮ್ಸ್ಗಳನ್ನ ಕಡಿವಾಣ ಹಾಕೋದಕ್ಕೋಸ್ಕರ ಕೇಂದ್ರ ಸರ್ಕಾರದವರು ಈ ಒಂದು ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಹಾತಾಯಿ ಆದವರ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರು ನಮ್ಮ ರಾಜ್ಯದಿಂದ ಆಯ್ಕೆ ಆಗಿ ಬಂದಿರತಕ್ಕಂಥವ್ರು, ಇವತ್ತು ನಮ್ಮ ರಾಜ್ಯದಿಂದ ಆಯ್ಕೆ ಆಗಿ ಬಂದಿರತಕ್ಕಂಥವ್ರು ನಮ್ಮ ರಾಜ್ಯಕ್ಕೆ ಒತ್ತು ಕೊಟ್ಟು ಅವರು ನಾನಾ ಯೋಜನೆಗಳನ್ನು ಅವರು ಫೈನಾನ್ಸ್ ಇದರಲ್ಲಿ ಅನುಷ್ಠಾನಗೊಳಿಸಬೇಕಾಗ್ತದೆ. ಆದ್ರೆ ಇವತ್ತು ತಾರತಮ್ಯ ಮಾಡ್ತಾರೆ. ಯಾಕೆ ತಾರತಮ್ಯ ಮಾಡ್ತಾ ಇದ್ದಾರೆ ನಮ್ಗಂತೂ ಅನಿಸ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಇದನ್ನ ತಾವು ಉತ್ತರ ಕೊಡಬೇಕಾಗಿ ನಾನು ಈ ಸಂದರ್ಭ ಹೇಳ್ತೀನಿ. ಪ್ರಧಾನಿ ಮಂತ್ರಿ ಅವರು ಸಬ್ಕಾ ವಿಕಾಸ್ ಅಂತಾರೆ, ಎಲ್ರಿಗೂ ಒಳ್ಳೇದಾಗಬೇಕು ಅಂತಾರೆ. ಇಲ್ಲಿ ಎಲ್ಲ ಒಳ್ಳೇದಾಗ್ತಾ ಇದೆ? ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಲ್ಲಿ ಅವರು ತಾರತಮ್ಯ ಮಾಡಿ ನಮಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವಿವತ್ತು ವಕೀಲರು ನಾವು ಬಂದಿರೋದು ಒಂದು 200 ಜನಕ್ಕಿಂತ ಹೆಚ್ಚಾಗಿ ವಕೀಲರು ಬಂದು ಎಲ್ಲ ನಮ್ ದುಡ್ಡು ಹಾಕೊಂಡ್ ಬಂದಿರೋದು, ಯಾರು ಅವ್ರಿಗೆ ನಮ್ಮನ್ನ ಕರ್ಕೊಂಡ್ ಬಂದಿಲ್ಲ. ಇವತ್ತು ಏನಕ್ಕೆ ಈ ಮಾತು ಹೇಳ್ತಾ ಇದೀನಿ ಅಂತಂದ್ರೆ, ನಾವು ಒಕ್ಕಲಿಂದ ಖಂಡಿಸ್ಲಿಕ್ಕೆ ಬಂದಿದ್ದೀವಿ. ಇನ್ನು ಮುಂದಿನ ದಿವಸದಲ್ಲಿ ನಮ್ಮ CM ಧನಂಜಯ ಅವರು ಹೇಳಿದಂಗೆ ನಾವು ಯಾವುದಕ್ಕೂ ಎದುರಲ್ಲ, ಎದೆಗುಂದಲ್ಲ, ಪಾರ್ಲಿಮೆಂಟ್ ನ ಮುತ್ತಿಗೆ ಹಾಕಕ್ಕೂ ನಾವು ಪ್ರಯತ್ನ ಪಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ಈ ಸಂದರ್ಭ ನಾನು ಘಂಟಾಘೋಷವಾಗಿ ಕೇಳ್ಕೊಂತೀನಿ ಅಂತ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.